ಮುದನೂರಿನ ಶಂಕರಿ ರಾಮಯ್ಯ ಅಂತ ತಿಳ್ಕೊಂಡ ಈ ದಂಪತಿಗಳು ಆ ಊರಿನ ಒಂದು ವೈಭವಪೂರ್ಣವಾದ ಹೆಸರಿತ್ತು ಅಂತ ತಿಳ್ಕೊಂಡು ಯಾವುವು ಅಂತಂದ್ರೆ ಅಲ್ಲಿ ರಾಮತೀರ್ಥ, ಲಕ್ಷ್ಮಣತೀರ್ಥ, ಹಾಲತೀರ್ಥ, ಸಂಗಮತೀರ್ಥ, ಪಾರ್ವತೀರ್ಥ, ಮರತೀರ್ಥ, ಸತ್ಯತೀರ್ಥ, ಹೀಗೆ ಸಪ್ತತೀರ್ಥಗಳು ಅಲ್ಲಿ ಇದು ಅಂತ ತಿಳ್ಕೊಂಡ ಅಂಥದ್ರಲ್ಲಿ ಬಾಳೆ, ತೆಂಗ, ಕಬ್ಬು, ಭವನ ಎಲ್ಲವೂ ಕೂಡ ಮಹಾ ಸಂಭ್ರಮದಿಂದ ಆ ಗ್ರಾಮ ಕಂಗೊಳಿಸ್ತಾರೆ. ಅಂತಹ ಊರಿನೊಳಗ ಶಂಕರಿ ಮತ್ತು ರಾಮಯ್ಯ ಅಂತ ತಿಳ್ಕೊಂಡ ಇಬ್ಬರು ದಂಪತಿಗಳು ಶಿವಭಕ್ತ ದಂಪತಿ. ಸದಮನ ಸಂಸಾರ ಬಹಳ ಚಂದ ಅವರ ಸಂಸಾರ. ಯಾವ ರೀತಿ ಇತ್ತು ಅವರ ದಾಂಪತ್ಯ ಜೀವನ ಅಂತಂದ್ರೆ, ದಾಂಪತ್ಯ ಜೀವನವು ಕಂಪುಳ್ಳ ರಸವಾದ, ಇಂಪುಳ್ಳ ಗಾನದಂತಿರಲಿ, ಸೊಂಪಿರಲಿ, ತಂಪು ಮನೆಗಳಿರಲಿ ಪೂರ್ಣ. ಬಹಳ ಆನಂದಕರವಾಗಿರುವಂತಹ ಆ ದಂಪತಿಗಳ ಜೀವನ ನಡೆದಿದೆ. ಹೀಗೆ ಹಲವಾರು ವರ್ಷಗಳ ಕಳಿತು ಆಗ ಭಗವಂತ ನಾಟಿ ನೋಡಿ ಎಲ್ಲ ಕೊಟ್ಟಿರ್ತಾನೆ. ಒಬ್ಬೊಬ್ಬರು ಒಂದೊಂದು ಎಲ್ಲಾನು ಕೊಟ್ಟ. ಭಗವಂತನ ಆಟನ ಹಾಗೆ ಇರ್ತದೆ. 16 ವರ್ಷಗಳ ಕಳೆದರೂ ಕೂಡ ಅವರಿಗೆ ಮಕ್ಕಳಾಗಿದ್ದಿಲ್ಲ. ಈ ಒಕ್ಕಲಿಗರಿಗೆ ನಂದಿ ಹೇಗೆ ದೈವವಾಗಿತ್ತು, ಹಾಗೆ ದೈವ ಸ್ವರೂಪಿಯಾಗಿಯೇ ದೇವಾಂಗ ಸಮಾಜಕ್ಕೆ ಬಂದ ದೇವರ ದಾಸನ. ಅಂತಹ ಪವಿತ್ರವಾದ ಜೀವನ ಆ ತಂದೆ ತಾಯಿಗಳು ಅಯೋಗ್ಯವಾಗಿ ಭಕ್ತಿಯಿಂದ ಹೀಗೆ ಇರುವಂತಹ ಸಂದರ್ಭದೊಳಗೆ ಮಕ್ಕಳ ಚಿಂತೆ ಅವರಿಗೆ. ಸಕ್ರೆ ಫ್ಯಾಕ್ಟ್ರಿನ ನಮ್ಮದೇ ಇರ್ತದೆ. ಕಡೆ ಏನ್ ನೋಡೋದ ಒಂದು ಸಕ್ರೆ ನಮ್ಮ ಸಕ್ರೆ ಹಾಗೆ ಭಗವಂತ ಏನ್ ಮಾಡ್ತಾನಂದ್ರೆ ಎಲ್ಲಾನು ಕೊಟ್ಟಿರ್ತಾನ. ಮಕ್ಕಳ ಇಲ್ಲದುವಂತ ಕೊರಗು ಆ ತಾಯಿಯಲ್ಲಿ ಕಂದಾನ ಕೊಡು ಶಿವನೇ ಹೇ ಭಗವಂತ, ಒಂದು ಮಗನನ್ನಾದರೂ ನನಗೆ ಕಳುಹಿಸುವಂತ ಅರಣ್ಯವಾಗಿ ಬೇಕು. ಮುಂಜಾಲೆ ಹುಟ್ಟಲಿ ಸಂಧಿ ಸಾಯಲಿ, ಮುಂಜಾನೆ ಹುಟ್ಟಿ ಸಂಧಿತ ಸಾಯಲಿ, ಹೀಗೆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಯಾವಾಗ ಭಗವಂತನ ಕೃಪೆಯಾಯಿತು ಆತನ ಶಂಕರಿ ಗರ್ಭವತಿಯಾಗಿ 7 ತಿಂಗಳ ಕಾಲ ಗಳಿಸಿದ ನಂತರ ಒಬ್ಬ ಆತನ ಹೆಸರೇ ಆತನಿಗೆ ದಾಸಯ್ಯ, ದಾಸಿಮಯ್ಯ, ದೇವರ ದಾಸ ಅಂತ ತಿಳ್ಕೊಂಡ ಹೀಗೆಲ್ಲ ಆತನಿಗೆ ಕರೀತಾರೆ.
ಆ ದಾಸಿಮಯ್ಯನನ್ನು ಬೆಳೆಸ್ತಾ 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 ಮಕ್ಕಳನ್ನು ಬೆಳೆಸಬೇಕಾದ್ರೂ ಕೂಡ ಒಂದು ಕನಸು ತೊಟ್ಟಲ್ಲಾಗ ಹಾಕಿ ಆ ಕೂಸಿನನ್ನ ತೂಗ್ತಾಳೆ ನನ್ನ ಮಗ ಹಿಂಗ ಇರಬೇಕು, ಹಿಂಗನ ಬೆಳಿಬೇಕು ಅನ್ನುವಂತ ಭಾವ ಆ ಸಿಂಕರಿಗೆ ನಾವು ಆಚಾರಕರ ಸಾಗು ನೀತಿ ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದ್ರ ತೊಟ್ಟಿಲವನ್ನು ತೂಗ್ತಾರೆ. ನೀನು ಸಾಮಾನ್ಯ ಅಲ್ಲಪ್ಪ, ನೀನು ಜಗತ್ತಿಗೆ ಬೆಳಕಾಗಿ ತಿಳ್ಕೊಂಡ ಆ ವರ್ಣನೆ ಬೆಳಲಿಕ್ಕೆ ಹೇಗೆ ಬೆಳಲಿಕ್ಕೆ ಅಂತಂದ್ರೆ ಬಿಳಿಗೆಯ ಚಂದ್ರನಂತೆ ಹೀಗೆ ಬಿಳಿಗೆಯ ಚಂದ್ರನಂತೆ ಬೆಳೀತಾ 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 4 ವರ್ಷಗಳ ಕಾಲ ಅಲ್ಲಿಯೇ ಶಾಲೆಗೆ ಕಳಿಸಿದರು. ಶಾಲೆಯನ್ನು ಕಲಿತಾ ಆತನ ಅಂತರಂಗ ಬೇರೆ. ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ಮನವ ನೆನೆಯುವುದು ಮಾಡುವನೆ. ಎಲ್ಲಿಂದ ನಾನು ಬಂದೀನಿ, ಇಲ್ಲಿ ಬಂದರೂ ಕೂಡ ನಾನು ಎಲ್ಲಿ ಹೋಗಬೇಕು ಅನ್ನುವಂಥದ್ದನ್ನ ಸ್ಮರಣೆ ಮಾಡ್ತೀನಿ. ಈಗ ನಾವು ಒಂದು ಕೋಗಿಲೆಯನ್ನು ಹಿಡ್ಕೊಂಡು ಬಂದ್ರೆ ಆ ಕೋಗಿಲೆ ಏನು ಸ್ಮರಣೆ ಮಾಡ್ತದ ಅಂತಂದ್ರೆ ನಾನು ಯಾವಾಗ ಕಾಡಿಗೆ ಹೋದೇನೋ ಅನ್ನುವಂಥ ಭಾವ ಆ ಕೋಗಿಲೆ. ಈ ರೀತಿಯಾಗಿ ಆ ಭಾಷೆಮಯ ಬೆಳೀತಾ 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 ಆತನಲ್ಲಿ ಒಂದೊಂದೇ ಉದ್ಭವ ಆಗಿದೆ. ಈತ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಇರುವಂತ ಬಸವೋದಯ ಪೂರ್ವ ಅಂತ. ಈಗ ನಮ್ಮ ರೈತರಿಗೆಲ್ಲ ಗೊತ್ತು, ಈಗ 4 ಗಂಟೆಗೆ ಒಂದು ಬೆಳ್ಳಿ ಚಿಕ್ಕಿ ಅಂತ ಮೂಡ್ತದೆ. ಈ ಬೆಳ್ಳಿ ಚಿಕ್ಕಿ ಮೂಡಿದ ಹಾಗೆ ಈ ಬಸವ ಯುಗಕ್ಕ ದೇವರ ದಾಸಿಮಯ್ಯ ಉದಯಿಸಿದ. ಹೀಗೆ ಆತ ಉದಯಿಸಿ ಬೆಳೀತಾ 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 ಹೊರಟ ಬುದ್ಧಿ ಪರೀಕ್ಷೆ ಅಲ್ಲೇ ಇರೋ ಒಂದು ಬೇಗ ಆ ಕಡೆ ಕೆಲವು ವಚನಗಳನ್ನ ಬರಿತಾನ. ಏನು ಬರಿತಾನ ಅಂತಂದ್ರೆ, ಕರೆಯಲ್ಲಿ ತಡೆವಲ್ಲಿ ಹಿರಿದಪ್ಪ ರಾಜ್ಯವನ್ನು ಎತ್ತಡೆವಲ್ಲಿ ನಿಮ್ಮ ಶರಣರ ಸುನುಡಿಯ ಮಂದರಗಳಿಗೆ ಇರ್ತದೆ. ಕರಿ ಅಂತಂದ್ರೆ ಆಣಿ. ನನಗ ಆಣಿ ಕೊಟ್ಟರು ಬೇಡ, ಯಾವುದೂ ರಾಜಿ ಕೊಟ್ಟರು ಬೇಡ, ಏನನ್ನು ಕೊಡು ನನಗ ಅಂತಂದ್ರ ರಾಮನಾಥನ್ ಕೇಳ್ತಾನೆ. ಶರಣರ ಸಂತರ ಗುರುಗಳ ಮಾತುಗಳನ್ನು ಕೇಳುವಂಥದ್ದು, ಅದಕ್ಕೆ ಸುಳ್ಳು ನುಡಿ ಅಂತ ಕರೆದ. ಆ ಮಾತುಗಳನ್ನ ಕೇಳುವಂತ ಒಂದು ಯೋಗನ್ನ ನನಗೆ ಕೊಡು ಅಂತ ತಿಳ್ಕೊಂಡು ಕರೆದು. ಇನ್ನು ಎರಡನೇದು ಹೇಳ್ತಾನೆ, ಕಡೆಗೆ ಇಲ್ಲದ ಬಂಡಿ ಹೊಡೆಗಳಲ್ಲಿ ಮಾವುದೇ, ಕಡೆಗೇನು ಬಂಡಿಗೆ ಆಧಾರ. ಸಂಸಾರಕ್ಕೆ ಆಧಾರ ಏನಪ್ಪಾ ಅಂತಂದ್ರೆ ಅಡಿಗೆ. ಈಗ ಒಂದು ಬಂಡಿಗೆ ಇಲ್ಲಿ ತಗೊಂಡು ಹೋಗೋ ಕಾಲಕ್ಕೆ ಮೊದಲ ಅದಕ್ಕೆ ಕೀಲದಾಗಲೋ ಚೆಕ್ ಮಾಡ್ತೀವಿ. ಕೀಲ್ ಇದ್ದು ಅಂತಂದ್ರೆ ಹೋಗಿ ಹೊಲ ಮುಡ್ತದ ಗಾಡಿ. ಒಂದ್ ವೇಳೆ ಕೀಲ್ ಇರದೇ ಇದ್ರೆ ಹಾಗೆ ನಮ್ಮ ಜೀವನ ಸರಿಯಾಗಿ ಸಾಗಬೇಕಾಗು ಅಂತಂದ್ರೆ ಮಹಾತ್ಮರ ವಚನಗಳನ್ನುವಂತಹ ಕೀಲ ಏನದವಲ್ಲ, ಮಹಾತ್ಮರ ನುಡಿಗಳನ್ನುವಂತಹ ಕೀಲ ಏನದವಲ್ಲ, ಆ ಕೀಲನ್ನ ಹಾಕಿಕೊಂಡು ಹೋಗಿರಿ ಅಂತಂದ್ರೆ ಎಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ಸರಳವಾಗಿ ಹೋಗಿ. ಹಾಗೆ ಚಿಂತನೆಯನ್ನು ಮಾಡ್ತಾ 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 ದಾಸಿಮಯ್ಯನಿಗೆ ನಾನು ಏನೋ ಮುಂದೆ ಹೋಗ್ಬೇಕು ಅಂತ ತಿಳ್ಕೊಂಡ ಆಸೆ. ಗುರುವಿನನ್ನ ಹುಡುಕ್ಲಿಕ್ಕೆ ಹತ್ತಿದ. ಗುರುವಿನನ್ನ ಹುಡುಕ್ಲಿಕ್ಕೆ ಹೀಗೆ ಗುರುವಿನನ್ನ ಹುಡುಕ್ತಾ
ಹುಡುಕ್ತಾ ಸಾಧನೆ ಮಾಡುವವರ ಸಿದ್ಧರಾಗ, ಯಾರ ಸಾಧನೆಯನ್ನು ಮಾಡಕತ್ತಿರಲ್ಲ ಅವರೇ ಸಿದ್ಧರಾಗ. ಹಾಗೆ ಈ ದಾಸಿಮಯ್ಯ ಅಭ್ಯಾಸದ ಅತೃಪ್ತಿಯಾಗಿತ್ತು. ಅಲ್ಲಿಂದ ಗುರುವನ್ನ ಅರಸ ಎಲ್ಲಿಗೆ ಹೊರಟ ಅಂತಂದ್ರೆ ಶ್ರೀಶೈಲ ಮಾರ್ಗವಾಗಿ ಹೊರಟ. ಶ್ರೀಶೈಲ ಮಾರ್ಗವಾಗಿ ಹೋದ. ಅಲ್ಲಿ ಹೋಗಿ ಅಲ್ಲಿ ಒಬ್ಬ ಗುರುವರರು, ಯಾರು ಅವರು ಅಂತಂದ್ರೆ ಚಂದ್ರಗುಂಡ ಶಿವಾಚಾರ್ಯರು ಅಂತ ತಿಳ್ಕೊಂಡು ಆ ಚಂದ್ರಗುಂಡ ಶಿವಾಚಾರ್ಯರ ಹತ್ರ ಹೋಗಿ ಆತ ತನ್ನ ಅಳಲನ್ನು ತೋಡಿಕೊಂಡ. ಗುರುಗಳು ಆತನನ್ನು ಆಶ್ರಮಕ್ಕೆ ಸೇರಿಸಿಕೊಂಡು ಅಧ್ಯಯನವನ್ನು ಪ್ರಾರಂಭ ಮಾಡಿದ. ಅಲ್ಲಿ ಗುರುವಿನ ಸೇವೆಯನ್ನು ಮಾಡಿದ. ಯಾವ ರೀತಿ ಗುರು ಸೇವೆಯನ್ನ ಮಾಡ್ತಿದ್ದ ಅಂತಂದ್ರೆ, ಯಾವಾಗಲೂ ನಮಗೆ ಮೋಕ್ಷ ಆಗಬೇಕಾದ್ದು ಅಂತಂದ್ರೆ ಸುಮ್ಮನೆ ಆಗುವುದು. ಗುರುವಿನ ಗುಲಾಮನ ಆದಾಗ ನಮಗೆ ಮುಕ್ತಿ ಸಿಗ್ತದೆ. ದೇವರಲ್ಲಿ ಭಕ್ತಿಯನ್ನಿಡಬೇಕು, ಗುರುವಿನಲ್ಲಿ ಸೇವೆ. ಇಲ್ಲಿ ದೇವರಲ್ಲಿ ಕೇಳ್ಕೊಂಡ್ರಿ ಅಂತಂದ್ರೆ ಒಂದ ಸಿಗ್ತೈತಿ. ಏನು ಒಂದ ಸಿಗ್ತೈತಿ ಅಂದ್ರೆ ನೀವು ಏನ್ ಹೇಳ್ತೀರಲ್ಲ ಆದ್ರೆ ಗುರುವಿನಲ್ಲಿ ಹಾಗಿಲ್ಲ, ಎಲ್ಲಾನು ಸಿಗ್ತೈತಿ. ಎಲ್ಲನೂ ಅಂತಂದ್ರೆ ಏನು? ಇಹಲೋಕದ ಭೋಗ, ಪರಲೋಕದ ಮೋಕ್ಷ. ಇಲ್ಲಿನೂ ಸಿಗ್ತದೆ, ಅಲ್ಲಿನೂ ಕೂಡ. ಅದಕ್ಕಾಗಿ ನಾನು ಮೊದಲ ಗುರುವಿನಿಂದ ಬಯಸುತ್ತೇನೆ. ಗುರು ಸುಮ್ಮನೆ ಒಲಿತಾನೆ, ಸೇವಾ. ಒಂದು ಆಶ್ರಮದೊಳಗ ನೂರಾರು ಹುಡುಗರು ಇದ್ರು. ಆ ಹುಡುಗರಿಗೆ ಅಧ್ಯಾಪನವನ್ನ ಮಾಡ್ತಾ ಗುರುಗಳು ಕಲಿತಾ ಇರೋ ಸಂದರ್ಭದೊಳಗ ಗುರುಗಳು ಕಾಲಜ್ಞಾನಿಗಳು. ಗುರುಗಳು ಶಿಷ್ಯರನ್ನ ಕೂಡಿಸಿಕೊಂಡ ಆ ಶಿಷ್ಯನಿಗೆ ಹೇಳಿದ್ರು, ಅಪ್ಪ
ನನ್ನ ಸೇವಾಕ್ಕೆ ಯಾರು ಬರ್ತೀರಿ? ನನಗ ಇಂತಿಷ್ಟು ವಯಸ್ಸಿಗೆ ನನ್ನ ಶರೀರಕ್ಕೊಂದು ಮಹಾರೋಗ ಬರುವುದಿಲ್ಲ. ಅದಕ್ಕಾಗಿ ನಾನು ಕಾಶಿ ಗಂಗಾ ನದಿ ದಂಡಿ ಮೇಲೆ ಒಂದು ಕುಟೀರ ಕಟ್ಕೊಂಡು ನನ್ನ ಕೆಲವು ಜೀವನ ಕಲಿಬೇಕಂತ ಮಾಡಿ ಅದಕ್ಕೆ ಯಾರ ಸೇವಾಕ್ಕೆ ಬರ್ತೀನಿ ಅಂತ ಎಲ್ಲಾ ಶಿಕ್ಷಣ ಅವಾಗ ಗುರುಗಳು ಮುಂದೆ ಆ ಶಿಕ್ಷಣ ಹೇಳ್ತಾ ಹೋಗುದು, ಅಪ್ಪ ನೀವೇ ಹೇಳಿ ತಂದೆ ತಾಯಿ ಸೇವಾ ಮಾಡ್ತಾರೆ, ನಾವು ತಂದೆ ತಾಯಿ ಸೇವಾ ಮಾಡ್ತೀವಿ. ಮತ್ತೊಮ್ಮೆ ಅಪ್ಪ ನೀನು ಸಮಾಜ ಸೇವಾ ಮಾಡಂತೇಳಿ ಸಮಾಜ ಸೇವಾ ಮಾಡ. ಈ 100 ಹುಡುಗರೊಳಗ 99 ಹುಡುಗರೆಲ್ಲ ನಾನು ತಂದೆ ತಾಯಿ ಸೇವಾ ಮಾಡ್ತೀನಿ, ಸಮಾಜ ಅದರ ಪಾಪ ಹುಡುಗ ಏನಂದ, ಗುರುಗಳ ನಾ ಬರ್ತೀನಿ ಸೇವಾ, ನಾ ಬರ್ತೀನಿ ಸೇವಾ ಅಂತ ತಿಳ್ಕೊಂಡು ಅಂದಾಗ ನೀನು ಒಪ್ಪಲೇ ಇದೆಯಲ್ಲಪ್ಪ, 100 ಮಂದಿ ಒಳಗೆ ನೀವು ಒಪ್ಪಲೇ ಇದೆಯಲ್ಲ ಅಂತ ಹೇಳಿ ಗುರುಗಳು ಏನ್ ಮಾಡ್ತಾರ, ಕೆಲವು ದಿವಸಗಳ ಜ್ಞಾನ ಆ ಶಿಕ್ಷಣ ಕರ್ಕೊಂಡ ಕಾಶಿ ಹೋಗ್ತಾರೆ. ಕಾಶಿ ಗಂಗಾ ನದಿ ದಂಡೆ ಮ್ಯಾಲ ಒಂದು ಕುಟೀರವನ್ನು ಕಟ್ಟಿಕೊಂಡ ಆ ಗಂಗಾ ನದಿಯೊಳಗೆ ಸ್ನಾನ ಮಾಡಿಕೊಂಡು ಬಂದ ಆ ಕುಟೀರದೊಳಗೆ ಹೋಗ್ತಾರೆ. ಆ ಶಿಕ್ಷಣಿಗೆ ಹೇಳಿದ್ರು, ಅಪ್ಪ ಇಲ್ಲಿ ಸುತ್ತಮುತ್ತ ಇರುವಂತಹ 4 ಮನೆಗಳಿಗೆ ಭಿಕ್ಷೆಯನ್ನು ಬೇಡಿ ತೆಗೆದುಕೊಂಡು ಬಂದ ನನ್ನ ಮೈಯನ್ನೆಲ್ಲ ಒದ್ದಿಯಿಂದ ಒರೆಸಿ ಸ್ನಾನ ಪೂಜೆ ಮಾಡಿಸಿ ನೀನೇನ್ ಮಾಡು ಪ್ರಸಾದ ಮಾಡಿ ಆನಂದವಾಗಿರು ಅಂತ ತಿಳ್ಕೊಂಡ ಗುರುಗಳು ಶಿಷ್ಯನಿಗೆ ಹೇಳಿ. ಯಾವಾಗ ಎಷ್ಟು ಹೇಳಿದ್ರು ಗುರುಗಳು ಸ್ನಾನ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ನದಿಗೆ ಹೋಗಿ ವಾಪಸ್ ಕುಟೀರದಾಗ ಬಂದ ಏನು ಲಿಂಗ ಪೂಜೆ ಮಾಡ್ಕೋತ ಕುಂಡಿರ್ತಾರ. ಕುಳಿತ ಸಂದರ್ಭದೊಳಗ ಕುಷ್ಠರೋಗ ಅಂತಂದ್ರ ಬಹಳ ದೊಡ್ಡ ರೋಗ. ಸಾಮಾನ್ಯವಾಗಿ ಯಾರು ಈ ಶರೀರವನ್ನು ಮುಟ್ಟಂಗಿಲ್ಲ. ಈ ಶರೀರದೊಳಗ ಕೀಮ ಆದ್ರೂ ಆ ಹುಡುಗ ಶಿಷ್ಯ ಏನ್ ಮಾಡ್ತಿದ್ದ ಅಂದ್ರ ಹೋಗ್ತಿದ್ದ, 4 ಮನೆಗೆ ಕರ್ತಿದ್ದ, ಒಂದು ಬಕೆಟ್ಗಳು ನೀರು ತಂದ ಒದ್ದೆಯಲ್ಲಿ ಮಾಡಿ ಹುಡುಗರ ಶರೀರವನ್ನೆಲ್ಲ ಒರೆಸಿ ಭಸ್ಮಧಾರಣ ಮಾಡಿ ಪೂಜೆಯನ್ನು ಮಾಡಿಸಿ ಅವರಿಗೆ ಪ್ರಸಾದವನ್ನು ಕೊಟ್ಟು ನಾನು ಕೂಡ ಪ್ರಸಾದವನ್ನು ಸೇವಿಸಿ ಗುರು ಸೇವೆಯಲ್ಲಿ ಒಂದು ದಿನಾನೂ ಕೂಡ ವಿಶ್ವನಾಥನ ದರ್ಶನ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಗುರು ಸೇವೆ ನನಗೆ ಮುಖ್ಯ ಅಂತ ತಿಳ್ಕೊಂಡ ಗುರು ಸೇವೆಗಳು ತತ್ಪರವಾಗಿ ಸೇವಾ ಮಾಡ್ತಾ 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 ಒಂದು ದಿನದ ಗುರುವಿನ ಸೇವೆಯನ್ನು ಮಾಡ್ತಾ ಮಾಡ್ತಾ ಒಳಗಡೆ ಇರುವ ಸಂದರ್ಭದೊಳಗೆ ಒಬ್ಬ ವೃದ್ಧ ಸಂಗಮನಾಗಿ ಬಂದು ಬಾಗಿಲಿಗೆ ನಿಂತ, ಅಪ್ಪ ಯಾರದಿರಿ ಅಂತ ಕೇಳಿ, ಯಾರದಿರಿ ಅಂತ ತಿಳ್ಕೊಂಡು ಅಂದ ಕೂಡಲೇ ಹುಡುಗ ಹೊರಗೆ ಬರ್ತಾನೆ. ಯಾರಪ್ಪ ನೀವು? ಯಾರಿಲ್ಲ, ನಾನು ವಿಶ್ವನಾಥನಿದ್ದೀನಿ, ನಾನು ವಿಶ್ವನಾಥನಿದ್ದೀನಿ, ನಿನ್ನ ಸೇವೆಗೆ ನಾನು ಮೆಚ್ಚಿನಪ್ಪ, ನಿನಗೆ ಏನಾದರೂ ಬೇಕು ಕೇಳು, ನಿನ್ನ ಸೇವೆ ಮಾಡಿ ಮೆಚ್ಚಿದೆ ನಾನು, ನಿನಗೆ ನಾನು ಏನಾದರೂ ಕೊಡಬೇಕು ಬಂದಿದ್ದೀನಿ, ಏನಾದರೂ ಬೇಕು ಕೇಳು ಅಂತ ತಿಳ್ಕೊಂಡಾಗ ಆ ಹುಡುಗಂತ ನಮ್ಮ ಗುರುಗಳು ಕೇಳಿ ನಮ್ಮ ಗುರುಗಳು ಕೇಳಿ ಬಂದು ನಾನು ಹೇಳ್ತೀನಿ ಅಂತ ತಿಳ್ಕೊಂಡು ಒಳಗೆ ಗುರುಗಳು ಹತ್ತಿರ ಹೋಗ್ತಾನೆ. ಅಪ್ಪ ವಿಶ್ವನಾಥ ಇಲ್ಲಿಗೆ ಬಂದಾನ, ಆತ ಏನ್ ಬೇಕು ಹೇಳಿದ್ರೆ ಹೊರ ಕೊಡ್ತೀನಿ ಅಂತ ಕೇಳಾಕ್ತೇನೆ, ಏನ್ ಕೇಳಿ ಅಂತ ಅವಾಗ ಅವ್ರಂತ ನೀ ಏನ್ ಕೇಳ್ಬೇಕಂತ ಮಾಡಿದೀನಿ, ಏನಿಲ್ಲಪ್ಪ ನಿಮ್ಮ ಕುಷ್ಠರೋಗ ಹೋಗ್ಲಿಲ್ಲ ಅಂತ ಕೇಳ್ಬೇಕಂತ ಮಾಡಿ, ನೀವು ಕುಷ್ಠರೋಗ ಹೋಗಲಿ ಅಂತ ಕೇಳ್ಬೇಕಂತ ಮಾಡಿ ಅಂದಾಗ ಗುರುಗಳು ಅಂತಾರ, ಯಾಕಪ್ಪ ನಿನಗೆ ಸೇವಾ ಮಾಡೋದು ಜಾಸ್ತಿ ಆಗ, ನಿನಗೆ ಸೇವಾ ಮಾಡೋದು ಜಾಸ್ತಿ ಆಗ ನೀವು ಊರಿಗೆ ಹೋಗ್ಬಿಡಪ್ಪ, ನಿನಗೆ ಸೇವಾ ಮಾಡೋದು ವ್ಯಾಸ ಅಂದ್ರೆ ಹೋಗ್ಬಿಡು, ಸೇವಾ ನಾನು ಮಾಡ್ತೀನಿ. ಯಾವಾಗ ಇಷ್ಟ ಅಂದು ಕೂಡ ಆ ಹುಡುಗಿನ ಕಣ್ಣಾಗ ಪ್ರಾಭಾವವಾಗಿ ನನ್ನ ತಪ್ಪಾಯ್ತು ಗುರುವೇ, ನನ್ನ ತಪ್ಪಾಯ್ತು, ನಾನು ಅನ್ಬಾರ್ದಾಗಿತ್ತು ಅಂದಿ, ಒಂದೇ ಸಮಯ ಬಿಟ್ಟು ಬೇಡ್ಕೊಳ್ಳಿಕ್ಕೆ ವಜ್ರಾದಿ ಕಠೋರಾಗಿ
ಗುರುಗಳು ವಜ್ರಕ್ಕಿಂತ ಕಠೋರನೇ ಇರ್ತಾರ, ಕುಸುಮಕ್ಕಿಂತ ಹೂವಿನಕ್ಕಿಂತ ಮೃದು ಇರ್ತಾರ. ಹಾಗೆ ಗುರುಗಳು ಇದನ್ನ ದುಃಖನ್ನ ತೋರಿಕೊಳ್ಳೋದು ನೋಡಿ ಆಶೀರ್ವಾದ ಬಂದು ವರ್ಷ ಹೊರಗಡೆ ಬಂದು ಆ ವ್ಯಕ್ತಿ ಅಲ್ಲಿ ಹೇಳಬೇಕಂತ ಬರ್ತಾನ, ನಿಂತಿದ್ದಿಲ್ಲ. ಗುರುಗಳ ಆತ ಎಲ್ಲೋ ಮಾಯಾಗಿ ಹೋಗ್ಬಿಟ್ಟು ಎಲ್ಲಿ ಕಾಣಲಿಲ್ಲ. ಆವಾಗ ಗುರುಗಳು ಎದ್ದು ಬಂದಂತಾರೆ, ನಿನಗೆ ವಿಶ್ವನಾಥನ ದರ್ಶನ ಕೊಟ್ಟಾನೋ ಮತ್ತಾರು ಅಲ್ಲವ, ಬಂದಿರುವಂತ ಕಾಶಿ ವಿಶ್ವನಾಥ ನಿನಗೆ ದರ್ಶನ ಕೊಟ್ಟಾನ, ನನಗೆ ಕೊಡಲಾರ ದರ್ಶನ ನಿನಗೆ ಕೊಟ್ಟಾನ, ನೀನು ಭಾಗ ಕಡಿನಾದ, ನೀನು ಭಾಗ ಯಾವಾಗ ಗುರು ಆಶೀರ್ವಾದ ಆಯಿತು, ನಿನ್ನ ಸೇವೆಗೆ ಮೆಚ್ಚಿ ವಿಶ್ವನಾಥನ ನಿನ್ನ ಹತ್ತಿರ ಬಂದಾನ ಅಂತಂದ್ರೆ ಹಾಗೆ ನಾವು ಸೇವಾ ಮಾಡಬೇಕು. ಸೇವಾ ಮಾಡಿದ್ರೆ ದೇವರ ನಮ್ಮ ಹತ್ತಿರ ಬರಬೇಕು, ನಾವು ದೇವರ ಹತ್ತಿರ ಹೋಗ್ಬೇಕು. ಹಾಗೆ ದೇವರನ್ನು ನಾವು ನಮ್ಮಲ್ಲಿ ಒಂದು ಅಸ್ತ್ರ ಇದೆ, ಯಾವುದು ಅಂತಂದ್ರೆ ಸತ್ಯವೆಂಬ ಕೋರಲಗವ ಪಿಡಿದು ಸಂಪಕ್ಕರು ಎಲ್ಲರೂ ಕಾಣ. ನವಕೋಟಿ ಪೃಥ್ವಿಯೊಳಗೆ ಹೇಳಿರಯ್ಯ ಎರಡು ಆಶೆ ಭಾಷೆ, ಒಲವಿನೆಂಬ ಭಾಷೆ ದೇವನದಾದರೆ ಗೆಲುವಿನೆಂಬ ಭಾಷೆ ಭಕ್ತರು ನೋಡ. ನಿಮ್ಮಲ್ಲಿ ಒಂದು ದೊಡ್ಡ ಅಸ್ತ್ರ ಐತಿ, ಯಾವುದು ಅಂತಂದ್ರೆ ಸತ್ಯ, ನಿಷ್ಠೆ, ನ್ಯಾಯ, ಧರ್ಮ ಇವೇನದವಲ್ಲ, ಇದನ್ನ ಹಿಡ್ಕೊಂಡು ಹೋದ್ವಿ ಅಂತಂದ್ರೆ ದೇವರ ಹಂಗೆ ದಾಸಿಮಯ ಗುರು ಸೇವೆಯನ್ನು ಮಾಡಿದ. ಗುರು ಸೇವೆಯನ್ನು ಮಾಡ್ತಾ 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 ಹೇಳ್ತಾನೆ, ಉರಿಯುವ ಕೆಂಡದ ಮೇಲೆ ತುನವ ತಂದು ಸೆಳೆದೆ, ಆ ತುನವ Oh
ಬೆಂಕಿಯನ್ನ ಕಸವನ್ನ ತಂದು ಒಯ್ಯಲಿ, ಅದು ತನ್ನ ಸ್ವರೂಪವನ್ನು ಮಾಡಿಕೊಳ್ಳುವಂತಹ ಶಕ್ತಿ ಆ ಬೆಂಕಿ. ಹಾಗೆ ಗುರುವಿನ ಪಾದದ ಮೇಲೆ ಹೋಗಿ ನಿಮ್ಮ ಶಿರವನ್ನು ಇಟ್ರಿ ಅಂತಂದ್ರೆ ನಿಮ್ಮಲ್ಲಿರುವಂತಹ ಎಲ್ಲಾ ಅವಗುಣಗಳನ್ನ ಹೋಗಲಾಡಿಸಿ ನಿಮಗೆ ಸನ್ಮಾರ್ಗವನ್ನು ಕೊಡುವಂತ ಶಕ್ತಿ ಯಾರಲ್ಲಿ ಹೇಳಿದ್ರೆ ಅದು ವೀರಾನಂದ ಸ್ವಾಮಿಗಳಲ್ಲಿ ಅಂತಹ ಸದ್ಗುರುವಿನ ಸೇವೆಯನ್ನು ಮಾಡಿರಿ ಅಂತಂದ್ರೆ ನಮಗೆ ಅಂತಹ ದಿಸೆಯಲ್ಲಿ ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಸೇವಾ ಮಾಡ್ತಾ ಆ ದಾಸಿಮೆಯಲ್ಲಿ ಅಂತರದಲ್ಲಿ ಉದ್ಭವವಾಗಿರುವಂತಹ ಒಂದು ವಚನ ಯಾವುದು ಅಂತಂದ್ರೆ ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯ ಇದ್ದರೇನು ಸರ್ವರಿಗೂ ಸಾಧ್ಯವಿಲ್ಲ, ಮುಟ್ಟಿ ಮುಟ್ಟಲು ಅದ ಕೂಡುವರೆ ಗುರುವಿನಂದಾಗಲು ಕಾಣ. ಎಲ್ಲರಲ್ಲಿನೂ ಕೂಡ ಭಗವಂತನ, ಪಾಪಿಯಲ್ಲಿನೂ ಅದಾನ, ಪಾಮರನಲ್ಲಿನೂ ಅದಾನ, ಜ್ಞಾನಿಯಲ್ಲಿನೂ ಅದಾನ, ಅಜ್ಞಾನಿಯಲ್ಲಿನೂ ಕೂಡ, ಎಲ್ಲರಲ್ಲಿನೂ ಕೂಡ ಭಗವಂತ ಹೆಣ್ಮಕ್ಕಳಲ್ಲಿ ಗಂಡ್ಮಕ್ಕಳಲ್ಲಿ ಹೇಗೆ ಅಂತಂದ್ರೆ ಘಟದೊಳಗೆ ತೋರುವ ಸೂರ್ಯನಂತೆ ನೂರಾರು ಕೊಡಗಳನ್ನ ತುಂಬಿ ಇಟ್ರಿ ಅಂತಂದ್ರೆ ಆ ಕೊಡದಾಗ ಒಬ್ಬನ ಸೂರ್ಯ ಎಲ್ಲರ ಕೊಡದಾಗ ಕಾಣ್ತಾರೆ. ಹಾಗೆ ನಮ್ಮ ಘಟಗಳಲ್ಲಿ ನೂರಾರು ಅದಾವ, ಆದರೆ ಈ ಘಟಗಳಿಗೆ ತೋರುವಂತಹ ಚೈತನ್ಯ ಸ್ವರೂಪ ಭಗವಂತ ಒಬ್ಬನೇ ಅದಾನ. ಇಲ್ಲದೇನು ಅದಾನ ಕರೆ ಏನ್ ಮಾಡೋದು ಕಾಣಲಿಲ್ಲ, ಕಾಣಲಿಲ್ಲ. ಅವಾಗ ಕಾಣಬೇಕಾಗ್ತು ಅಂತಂದ್ರೆ ಗುರುವಿನಂದಾಗದು ಅಂತ. ಯಾವಾಗ ನಾವು ಸದ್ಗುರುವಿನಕ್ಕೆ ಹೋಗಿ ಸೇವಾ ಮಾಡ್ತೀವಿ ಅವಾಗ ನಮಗೆ ಇದನ್ನ ತಿಳ್ಕೊಂಡ ಅಲ್ಲಿಂದ ಶ್ರೀಶೈಲದಿಂದ ಹೊರಗೆ ಬಂದ ಒಂದು ವಚನ ಎಷ್ಟು ಚಂದ ವಚನ ಅಂತಂದ್ರೆ ನೋಡಿದ ಎಲ್ಲಾ ಆಗು ಹೋಗುಗಳನ್ನು ನೋಡಿ ಅಂತ ಸತಿಪತಿಗಳು ಒಂದಾಗಿ ಮಾಡುವ ಭಕ್ತಿ ಹಿತವಾದ ನಾವು ಒಬ್ಬನೇ ಮಾಡಿದ್ರಲ್ಲ, ಇಬ್ರು ಮಾಡಬೇಕು. ನಾವು ಒಬ್ಬ ಮಾಡಿದ್ರಲ್ಲ, ಅದಕ್ಕಾಗಿ ಸತಿಪತಿಗಳು ಒಂದಾಗಿ ಮಾಡುವ ಭಕ್ತಿ ಹಿತವಾದ. ಸತಿಪತಿಗಳು ಒಂದಾಗಿ ಮಾಡಲಾರದ ಭಕ್ತಿ ಅಮೃತದವರು ವಿಷಬೇರಿಸಿದಂತೆ. ಹಾಗೆ ನಾವು ಇಬ್ಬರು ಜೋಡಿಯಾಗಿ ಭಕ್ತಿಯನ್ನು ಮಾಡಿದೀವಿ ಅಂತಂದ್ರೆ ಅದಕ್ಕೊಂದ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸನೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಮಾರಿಮಸನೆಯ. ಎಲ್ಲಿ ನೋಡಿದ ಹೆಂಗ್ ಇರಬೇಕು ಅಂತಂದ್ರ ಜೋಡಿ ಅಂತಂದ್ರ ಸಂಸಾರ ಅಂತಂದ್ರ ಒಬ್ಬನೇ ಮುಕ್ತ ಆಗೋದಿಲ್ಲ. ನಾವು ಇಬ್ರು ಸಂಸಾರಗಳು ಮುಕ್ತಿ ಸಂಸಿದ್ದ. ಹಾಗೆ ವಿಚಾರ ಮಾಡ್ತಾ 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 18-20 ವಯಸ್ಸು ದಾಟಿ ಹೋಗಿದ್ದು ಕನ್ಯೆಯನ್ನು ಹುಡುಕಲಿಕ್ಕೆ, ಜೀವನ ಸಂಗಾತಿಯನ್ನ ಹುಡುಕಲಿಕ್ಕೆ, ಸಹಧರ್ಮಿಣಿಯನ್ನ ಹುಡುಕಲಿಕ್ಕೆ. ಸಾಮಾನ್ಯವಾಗಿ ನಮ್ಮ ನಿಮ್ಮಂತೆ ಅಲ್ಲ, ಎಂಥ ಕನ್ಯೆ ಬೇಕಾಗಿತ್ತು ಅಂತಂದ್ರೆ ಒಲವಿನ ಕನ್ಯೆ ಅಂತ ಬೇಕಾಗ. ಅಂತಹ ಕನ್ಯೆ ಹುಡುಕ್ತಾ 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 ಕೆಲವರು ಇಷ್ಟು ಚಂದ ಬರೀತಾರೆ. ಇಸ್ಲಾಂ ಧರ್ಮದ ವ್ಯವಸ್ಥಾಪಕನಾಗಿರುವಂತಹ ಮೊಹಮ್ಮದ್ ಪೈಗಂಬರ್ ಬರೀತಾರೆ, ನೀತಿವಂತ ಪತ್ನಿ ಸಿಕ್ಕರೆ ಸರ್ವೋತ್ಕೃಷ್ಟ ನೀತಿ ಸಿಕ್ಕ. ಶಿವನ ಕಷ್ಟ ಸಿಕ್ಕರೆ ಪ್ರಶ್ನೆ ಮಾಡೋಣ ಏನು ಸಿಕ್ಕಂಗ ಅಂತಂದ್ರೆ ಒಂದು ದೊಡ್ಡ ನೀತಿಯ ಸಿಕ್ಕ ಕೂಡಲೇ ಎಷ್ಟು ಆನಂದ ಆಗ್ತದ ನಿಮಗೆ ಅಂತ ಒಂದು ಆನಂದ. ಅಂದ್ರೆ ಪ್ರೇಮಚಂದ್ ಅನ್ನುವಂತ ಬರೀತಾನೆ, ಈ ಪುರುಷನ ಅವನತಿ ಮತ್ತು ಉನ್ನತಿ ಇವು ಎರಡು ಸ್ತ್ರೀಯರ ಕೈಯಲ್ಲಿ. ಇವನನ್ನ ಎತ್ತರ ಮಟ್ಟಕ್ಕೆ ಒಯ್ಯಾಕೂ ಬರ್ತದ, ಇವನನ್ನ ಕೆಳಮಟ್ಟಕ್ಕೆ ತರಾಕು. ಅದಕ್ಕಾಗಿ ಆತನ ಉನ್ನತ ಮತ್ತು ಅವನತಿ ಎರಡು ಸ್ತ್ರೀಯ ಕೈಯಲ್ಲಿ. ರಾಮಕೃಷ್ಣ ಪರಮಹಂಸರು 5ನೇ ವಯಸ್ಸಿನಲ್ಲಿಯೇ ಮದುವೆ ಆಗಿತ್ತವರು.
ಶಾರದಾದೇವಿಯನ್ನು ಮದುವೆಯಾಗಿತ್ತು. ಮದುವೆಯಾದ ಸಂದರ್ಭದೊಳಗ ಕೆಲವು ದಿವಸ ಕಳೆದು ಪರಮಹಂಸರು ಕಾಳಿಕಾದೇವಿಯನ್ನ ವಹಿಸಿಕೊಂಡಿದ್ದು ಸಾಕ್ಷಾತ್ ದೇವಿಯ ಅವರಿಗೆ ಮುಂದೆ 18 ವಯಸ್ಸಿಗೆ ಬಂದ ಕೂಡಲೇ ಗಂಡನ ಮನೆಗೆ ಕರ್ಕೊಂಡು ಹೋದಾಗ ಆ ರಾತ್ರಿ ಆ ತಾಯಿ ಒಂದು ಮಾತು ಕೇಳ್ತಾರೆ. ಯಾರು? ಪರಮಹಂಸರು. ನೋಡು, ನಿನಗ ಅಲ್ಪ ಸುಖ ಬೇಕು ಅಥವಾ ನಿತ್ಯ ಸುಖ ಬೇಕು, ಇದನ್ನು ಸ್ವಲ್ಪ ವಿಚಾರ ಮಾಡಿ ನನಗೆ ತಿಳಿಸು ಅಂತ ತಿಳ್ಕೊಂಡು ಕಂಡಾಗ ಕೆಲವು ನಿಮಿಷಗಳ ಮೇಲೆ ಆ ತಾಯಿ ಅಂತ ನನಗೆ ಅಲ್ಪ ಸುಖ, ಹೂವಿನ ಜೊತೆಗೆ ದಾಳನು ಹೆಂಗೆ ಸ್ವರ್ಗ ಸೇರಿತು ಅಂತ ತಿಳ್ಕೊಂಡು ಅಂತಾರೆ, ಹಾಗೆ ನಿಮ್ಮ ಜೊತೆಗೆ ನನಗೂ ಕೂಡ ಸ್ವರ್ಗ ಸಿಗಲಿ ಅಂತ ತಿಳ್ಕೊಂಡ ಹಾಗೆ ನಿತ್ಯ ಸುಖವನ್ನು ಬಯಸಿದ್ದು. ಯಾವಾಗ ನಿತ್ಯ ಸುಖವನ್ನು ಬಯಸಿದ್ದೋ ರಾಮಕೃಷ್ಣ ಪರಮಹಂಸ ಜೊತೆ ಆಕೆಯನ್ನು ಕೂಡ ನಾವು ಹೀಗೆ ರಾಮಯ್ಯ ಕಣ್ಣೆಯನ್ನು ಹೊಡೆಸ್ತಾವಲ್ಲ ಅಲ್ಲಿ ಇಲ್ಲಿ ಹುಡುಕುದ್ರಾಗ ಎಲ್ಲಿ ಸಿಕ್ಕು ಅಂತಂದ್ರೆ ಅಲ್ಲೇ ಪಕ್ಕದಾಗಿ ಇರುವಂತ ಒಂದು ಹಳ್ಳಿ ಗೊಬ್ಬೂರು ಅಂತ ತಿಳ್ಕೊಂಡು ಆ ಗೊಬ್ಬೂರಿನೊಳಗ ಇಬ್ಬರು ದಂಪತಿಗಳು, ಅವ್ರ ಹೆಸರು ಮಲ್ಲಿನಾಥ ಮಹಾದೇವಿ ಅಂತ ತಿಳ್ಕೊಂಡ ಅವರ ಮಗಳನ್ನ ದುಗ್ಗಳಿ ಅಂತ ತಿಳ್ಕೊಂಡು ಈ ದುಗ್ಗಳಿಯನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡ ಹಂಗ ಕನ್ಯಾ ಪರೀಕ್ಷೆ ಅಂತ ಹೋಗಿರ್ತೀವಿ ಹೋದಾಗ ಅವನು ಕೂಡ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡ ಎದುರಿಗೆ ಕನ್ಯೆಯನ್ನು ಕೂರಿಸಿ ಪರೀಕ್ಷೆ ಮಾಡುವಾಗ ಹೇಳ್ತಾನೆ. ದುಗ್ಗಳಿಗೆ ಹೇಳ್ತಾನೆ, ನೋಡು ನನಗೇನೂ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ ಅಂತಂದ್ರೆ ನೀರು ಹಾಕಲಾರ್ದನ ಅನ್ನ ಮಾಡ್ಕೋಬೇಕು ಅಂತ. ಏನ್ ಮಾಡೋದು ಹೇಳ, ನೀರು ಹಾಕಂಗಿಲ್ಲ ಅನ್ನ ಮಾಡ್ಕೋಬೇಕು. ಅವನು ಮಾಡ್ತಿಲ್ಲ, ನೀರು ಹಾಕಲಾರ್ದನ ಅನ್ನ ಮಾಡ್ತೀನಿ ಅಂದ್ಕೊಂಡು ಒಳಗೆ ಹೋಗಿ ಹೊರಗೆ ಬಂದಾಗ ಒಬ್ಬ ಜನ್ಮಮೂರ್ತಿಯನ್ನು ಕರ್ಕೊಂಡು ಬಂದು ಒಳಗೆ ಹೋಗಿ ಆತನ ಪೂಜೆ ಮಾಡ್ಕೊಂಡು ಪಾದೋದು ತಗೊಂಡ ಒಲಿನಲ್ಲಿ ಇಟ್ಟು ಆ ಪಾದೋದವನ್ನು ಹಾಕಿ ಅನ್ನ ಮಾಡಿ ಹೊರಗೆ ತಂದು ಕೊಟ್ಟು ನಾವು ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತ ಕೇಳಿಕೊಂಡ ಜಂಗಮನ ಒಬ್ಬ ಯೋಗಿಯ ಪಾದೋದಕವನ್ನು ಹಾಕಿ ನಾನು ಅವಾಗಂತ ಪಾದೋದಕ ನೀರಲ್ಲ, ನೀರು ಪಾದೋದಕ. ಯಾವಾಗ ಈ ಮಾತು ಕೇಳಿಕೊಂಡ ನನ್ನ ಪರೀಕ್ಷೆಯೊಳಗೆ ನೀ ಪಾಸ್ ಆಗಿ ಅಂತ, ನನ್ನ ಪರೀಕ್ಷೆಯೊಳಗೆ ನೀ ಪಾಸ್ ಆಗಿ ಅಂತ ತಿಳ್ಕೊಂಡ ಆ ದುಗ್ಗಳಿಯನ್ನ ಮದುವೆ ಮಾಡಿಕೊಂಡು ಬಂದ ಸಂಸಾರವನ್ನ ಜೀವನವನ್ನು ಸಾಗಿಸ್ತಾ ಕಾಯಬೇಕಾಗಿತ್ತು. ನಾನು ಕೂಡ ಅಸವು ನಡಿಬೇಕಾಗಿತ್ತು. ಅಂತಹ ಸಂದರ್ಭದೊಳಗೆ ನೂರುವಂತ ಕಾಯಕವನ್ನ ಮಾಡ್ತಾ 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 ಆಗಿಯೂ ಕೂಡ ಅಷ್ಟೇ ಗಂಡನೇ ಗುರುವವ, ಗಂಡನೇ ದೇವರು, ಗಂಡನ ಹೊರತು ಗತಿ ಇಲ್ಲ ಎಂದಿಗೆ, ಗಂಡನೇ ಸಕಲ ಸೌಭಾಗ್ಯ ಅಂತೇಳಿ ಆಗಿನೂ ಕೂಡ ತಿಳ್ಕೊಂಡ ಅರಿತು ಹೀಗೆ ಹೋಗುವಂತ ಸಂದರ್ಭದೊಳಗೆ ಒಂದು ಪ್ರಸಂಗ, ಒಂದು 4 ಹುಡುಗರು ವಯಸ್ಸಿನ ಹುಡುಗರು ಬಂದು ಏನ್ ಮಾಡಿದ್ರು ಅಂತಂದ್ರೆ ಆತ ನೂರುತ್ತಿದ್ದ ಸೀರೆಯನ್ನು ನೇಯುವಂತ ಸಂದರ್ಭದೊಳಗೆ ಆಕೆ ಒಳಗೆ ಭತ್ತ ಹಾಕಿ ಅವನ ಮನಸ್ಸವನ್ನ ಕೂಗ್ತಾ ಇತ್ತು. ಮಠ ಮಧ್ಯಾಹ್ನ ಬಿಸಿಲ ಈ 4 ಮಂದಿ ಹುಡುಗರು ಬಂದು ಏನ್ ಕೇಳಿದ್ರು ಅಂತಂದ್ರೆ, ರಾಸಿಮಯ್ಯ ಸಂಸಾರ ಸುಖ ಲೇಸೋ ಅಥವಾ ವೈರಾಗ್ಯ ಲೇಸೋ ಅಂತ ಪ್ರಶ್ನೆ ಮಾಡಿದ್ರು. ಏನು ಮದುವೆ ಮಾಡ್ಕೊಂಡ್ರೆ ಚಲೋನೋ ಮದುವೆ ಮಾಡ್ಕೊಳ್ಳಿಕ್ಕೆ ಚಲೋನೋ ಅಂತ ತಿಳ್ಕೊಂಡ. ಅವಾಗ ಅವಂತಾನ ಏನ್ ಹೇಳ್ಬೇಕು ಅಂತ ವಿಚಾರ ಮಾಡಿ ಅವಂದ ನೋಡಿ ತಿಳ್ಕೊಂಡ ಅಲ್ಲ ಅವನಲ್ಲೇ ಕೂಡಿಸ್ಕೊಂಡ ದುಗ್ಗಳೇ ಅಂತ ತಿಳ್ಕೊಂಡ ಕರೆದ. ಆಕಿ ಕುಟ್ತಾ ಇದ್ವಿ ಕುಟ್ಟು ಸಂದರ್ಭ ದುಗ್ಗಳೇ ಅಂತ ಕರೆದ ಕೂಡ ಯಾವಾಗ ಧ್ವನಿ ಕೇಳ್ತು ಆವಾಗ ಒಣಕಿ ಹಿಂಗ ಮ್ಯಾಲ ಹೋಗಿ
ಮ್ಯಾಲ ಹೋಗಿರುವಂತ ಒಣಗಿ ಕೈಯೊಳಗೆ ಹಿಡಿಲಿಲ್ಲ. ಯಾವಾಗ ಗಂಡ ಹೋಗಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಮ್ಯಾಲ ನಿಂತಿದ್ದು ಆಕೆ ಗಡಾನ ಎದ್ದು ಹೊರಗೆ ಬಂದಾಕಿನ ಯಾಕೆ ಅಂತ ಕೇಳಿದ್ರು. ಏನಿಲ್ಲ, ಸ್ವಲ್ಪ ಚಿಮಣಿ ಹಚ್ಕೊಂಡು ಬಾ, ಚಿಮಣಿ ಹಚ್ಕೊಂಡು ಬಾ ಅಂತ ಅಂದ ಕೂಡ ಒಂದು ಮಾತಾಡಲಿಲ್ಲ. ಒಳಗೆ ಹೋದಾಕಿನ ಏನ್ ಮಾಡಿದ್ರು, ಚಿಮಣಿ ಹಚ್ಕೊಂಡು ತಗೊಂಡು ಬಾ. ಯಾಕ್ರಿ ಅಂತ ಕೇಳಿದಿಲ್ಲ, ಎಣ್ಣೆ ಹರಿದ್ರಿ ಅದಕ್ಕೆ ನಾನು ಅಂತ ಯಾವಾಗ ಅದನ್ನ ತಂದು ಕೊಟ್ಟು ಕೂಡಲೇ ನಿರೀಕ್ಷೆ ಮಾಡ್ತಾ ಯುವಕರಿದ್ದ ಸಂದರ್ಭದೊಳಗ ಆ ಯುವಕರಿಗೆ ಹೇಳ್ತಾನೆ, ನೋಡಿ ಈಗ ಮಠ ಮಧ್ಯಾಹ್ನ ಬಿಸಿಲೈತಿ. ಈ ಬಿಸಿಲಿನೊಳಗ ಕರೆದ ತಕ್ಷಣ ಒಂದು ವಿಚಾರ ಮಾಡಲಿಲ್ಲ. ಬಿಸಿಲದ ಬೆಳಕದ ಹೀಗ್ಯಾಕೆ ಬೇಕು ಅಂತ ವಿಚಾರ ಮಾಡಲಾರ್ದನ ದೀಪ ಹಚ್ಕೊಂಡು ತಂದು ಕೊಟ್ಟು ಒಳಗೆ ಹೋಗಿ ನೋಡ್ರಿ, ಈ ಧ್ವನಿ ಕೇಳಿದ ಕೂಡಲೇ ಒಣಗಿ ಮ್ಯಾಲ ನಿಂತದ. ಈ ಹೋಗಿ ಆ ಒಣಗಿ ಕೈಯೊಳಗೆ ಹಿಡಿಯುವವರೆಗೂ ಕೂಡ ಒಣಗಿ ಅದೇ ನಿಂತದ. ಈಗ ಸಿಕ್ಕಳು ಅಂತಂದ್ರೆ ಮದುವೆ ಆಗಿದೆ ಇಲ್ಲ, ಈಗ ಸಿಕ್ಕರ ಮದುವೆ ಆಗಿದೆ. ಇಲ್ಲಿ ಏನ್ ಮಾಡಿ ಸನ್ಯಾಸ ಈ ರೀತಿ ಅರಿತು ನಡೆಯುವಂತ ಸತಿ ಬೇಕು. ಸಾಕ್ರೆಟಿಸ್ ಅಂತಂದ್ರೆ ಬಹಳ ದೊಡ್ಡ ತತ್ವಜ್ಞಾನಿ. ಆದ್ರೆ ಆತ ಕುರುಪ ಇದ್ದ. ಅವನ ಹೆಂಡತಿ ಮಾತ್ರ ಜಾಂತಿಪಿ ಅಂತ ಬಹಳ ಸುಂದರ ಇದ್ದ. ಅವನ ಜೀವನ ಹಿಂಗೆ ಬಹಳ ಚಂದ ಸಾಗಿತ್ತು. ಯಾರು ಏನೇ ಕೇಳಿದ್ರು ಅಕಲ್ಸ ಪಟ್ಟಣ ಒಳಗ ಸಮಸ್ಯೆ ಬಂತು ಅಂದ್ರೆ ಸಂಸಾರ ಒಳಗ ಹೋಗಿ ಸಾಪ್ರಟಿಸನ ಕೇಳ್ತಿದ್ರು. ಹೀಗೆ ಕೇಳೋ ಸಂದರ್ಭವಾಗಿ ಇಂಥ ಒಂದು ಹುಡುಗರು ಹೋಗಿ ಅವನ ಮುಂದೆ ಕುಂತ ಇದ ಪ್ರಶ್ನೆ ಆಗಿ ಕೇಳುವಂತ ಸಂದರ್ಭದೊಳಗ ಹಂಗ ಮಾತಾಡ್ಕೋತ ಒಂದ್ ತಾಸಾತು 2 ತಾಸಾತು. ಅವಾಗ ಇವರೇ ಎದ್ದು ಹೋಗ್ಲಿಲ್ಲ. ಅವ್ರ ಹಂಗೆ ಹೇಳಾಗ್ತದ. ಅವಾಗ ಒಳಗೆ ಧರ್ಮ ಏನು ವಿಚಾರ ಮಾಡಾಕತ್ತಿದ್ರು. ಹೀಗಾಗಿ ಇವರೇನು ಹೇಳಕ್ ಬಂದಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ಒಂದೊಂದು ಏನ್ ಮಾಡ್ತಾರೆ ಕಡೆ ಮನೆ ಬಿಟ್ಟು ಪಾಪ ಆ ಕಡೆ ಹೇಳ್ತಾರೆ. ಸಿಟ್ಟು ಬರ್ತಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಹೇಳಿ, ಕೈಯೇ ಮಾಡಿ ಏನಾಗಿ ಇಲ್ಲ ಅಂತಂದ್ರೆ ಎಬ್ಬಿಸ್ಬೇಕಾಗಿತ್ತು. ಕಸೋರಿಗೂ ಕಸ ಬಡದ ಈಗ ಇರೋ ಸಂದರ್ಭದೊಳಗ ಆ ಹೆಣ್ಮಕ್ಳು ಏನ್ ಮಾಡಿದ್ರು ಅಂದ್ರೆ ಬಾಂಡೆ ಧಡಲು ಒಯ್ಯಾಕತ್ತಿದ್ರು. ಅವಾಗ ಹುಡುಗರು ಏನು ಸರ್ ಏನಿಲ್ಲ, ಗುಡುಗ ನಿಂತ ಸೆಳ್ಳ ಹೇಳತ್ತವ ಗುಡುಗ ನಿಂತ ಆಗಲಿ ಕಟ್ಟವ ಅಂತ ತಿಳ್ಕೊಂಡು ಅಂದ್ಕೊಳ್ಳಿ. ಹೌದೇ ಅನ್ನ ಮುಂದೊಂದು ತಾಸಾತು ಇವರೇ ಎದ್ದು ಹೋಗಕ್ಕೆ ಕಾಣೋದು ಅಂತ ತಿಳ್ಕೊಂಡು ಅಂದ. ಹೆಣ್ಮಗ ಏನ್ ಮಾಡಿ ಮುಸುರಿ ಕುಟ್ಟು ತುಂಬಿದ್ದು. ಆ ಮುಸುರಿ ಕುಟ್ಟಿನ ತಗೊಂಬಂದು ಸಾಕಷ್ಟು ಸನ್ಯಾಸ ಸೋದಿ ಸಾಕಷ್ಟು ಸನ್ಯಾಸ ಸುರದ ಕುಳಿನ ಸಾಕಷ್ಟು ಏನಿಲ್ಲ ಅಂತ ತಿಳ್ಕೊಂತಿದ್ರ ಅವರು. ಏನಿಲ್ಲ ನಾಗ ಹೇಳಿಲ್ಲ ಗುಡುಗ ನಿಂತ ಈ ಮಳೆ ಈಗ ಮಳೆ ಆಯ್ತು ಅಂತ ತಿಳ್ಕೊಂಡು ಅವಾಗ ಹುಡುಗನಂದ್ರತ್ತ, ಅಪ್ಪ ನೀ ಎಲ್ಲರೂ ಇಷ್ಟೆಲ್ಲ ಹೇಳಿ ಎಲ್ಲರಿಗೂ ಸಮಾಧಾನ ಮಾಡ್ತಿ, ಕರೆ ನಿನಗಿಂತ ಹೆಂಟು ಸಿಗಬಾರ್ದಾಗಿತ್ತಪ್ಪ ಅಂತ ತಿಳ್ಕೊಂಡು ಇಂಥ ಹೆಂಟು ಸಿಗಬಾರ್ದಾಗಿತ್ತು ಅಂತ ಅಂದ್ಕೂಲೆ ಅವಾಗ ಏಕಮ್ಮ ನೀವು ತಪ್ಪು ತಿಳ್ಕೊಂಡಿ. ಈ ಸಾಕ್ರೆಟಿಸ್ ಏನಲ್ಲ, ಸಾಕ್ರೆಟಿಸ್ ಆದತನ ಈ ಹೆಂಡತಿಯಿಂದಲ್ಲ ಅಂತವ ಇಲ್ಲ, ಈ ಹೆಂಡತಿಯಿಂದಲೇ ಇಷ್ಟು ಶಾಣೆ ಆಗಿ ಇಷ್ಟು ನಾನು ತಿಳ್ಕೊಂಡಿನ ಅಕ್ಕಿಂತ ನಾಯಿದೆ. ಹಂಗ ಒಳ್ಳೆಯ ಹೆಂಡತಿ ಸಿಕ್ಕರು ಅಂತಂದ್ರ ಒಳ್ಳೆಯ ಸಂಸಾರ ಯಾಕನ. ಒಂದ್ ವೇಳೆ ಎಡವಟ್ಟು ಸಿಕ್ಕರು ಅಂತ ತಿಳ್ಕೊಳ್ಳಿ, ಅವ ದೊಡ್ಡ ಜ್ಞಾನಿ ಯಾಕನ ಅಂತ ಹೇಳ್ತಾರೆ. ಹಾಗೆ ಇದಾಸನೆಯ ಹೇಳ್ತಾ ಸಂದರ್ಭ ಒಮ್ಮೆ ಅದ್ಭುತವಾದ ಸೀರೆಯನ್ನು ನೀಡಿ, ಸಾಮಾನ್ಯವಾದ ಸೀರೆ ಅಲ್ಲ, ಬಹಳ ದೊಡ್ಡ ಸೀರೆ, ಬೆಲೆ ಬಾಳುವಂತಹ ಸೀರೆ. ಆ ಸೀರೆಯನ್ನು ಅಲ್ಲೇ ಪಕ್ಕದಾಗಿರುವಂತಹ ಸಿದ್ದಾಪುರ ಸಂಗತಿಗೆ ಹೋಗಿ ಮಾರ್ಕೊಂಡು ಬರ್ತಿದ್ರು. ಯಾಕಂದ್ರೆ ಅದನ್ನ ಮಾರ್ಕೊಂಡು ಬಂದಾಗ ಜೀವನ ಸಣ್ಣ ಒಂದು ಗುಡಿಸಲ ಕೊಟ್ಟಿಲ್ಲ. ಹೀಗಿರುವ ಸಂದರ್ಭದೊಳಗೆ ಅದೇ ಬಡತನದೊಳಗ ಜೀವನವನ್ನು ಸಾಗಿಸ್ತಾ ಜನ್ಮ ದಾಸೋಹವನ್ನು ಮಾಡ್ತಾ ಹೊರಟಿದ್ರು. ಅದನ್ನು ಓದಿ ಮಾರ್ಕೊಂಡು ಬಂದಾಗಲೇ ಇವರು ಎಲ್ಲ ಆಗ ಹೋಗುವ ನಡೀತಿದ್ದು. ಒಮ್ಮೆ
ಅದ್ಭುತವಾಗಿರುವಂತಹ ಒಂದು ರೇಷ್ಮೆ ಸೀರೆಯನ್ನು ನೇಯ್ದಿರುವಂತಹ ಸಂದರ್ಭಗೊಂಡ ಆ ಕಡೆ ಸಂಜೆಗೆ ಮಾರಲಿಕ್ಕೆ ತಿಳ್ಕೊಂಡ ಹೋದ. ಮುಂಜಾನೆ ಹೋಗಿ 9 ಗಂಟೆಗೆ ಸಿದ್ದಾಪುರ ಸಂಚಾರಕ್ಕೆ ಹೋಗ್ತಾ ತಾಸಾಕು 2 ತಾಸಾಕು 3 ತಾಸಾಕು 4 ತಾಸಾಕು ಹೊತ್ತು ಮುಳುಗ್ತಾ ಬಂದು ಎಲ್ಲರೂ ಬರೋರು ಸೀರೆಯನ್ನು ಇಳಿಸಿದ್ರು ನೋಡ್ತಿದ್ರು ಮತ್ತು ಇಲ್ಲಿ ಕಂಡು ಹೋಗ್ತೀವಿ. ಇದು ಕಿಮ್ಮತ್ ನಮಗೆ ಸಾಧ್ಯ ಅಷ್ಟು ಬೆಲೆಗಳು ಅಂತ ರೀತಿ ಸೀರೆ ಯಾರು ಒಬ್ಬರು ಸಾಯಂಕಾಲವರೆಗೂ ಕೂಡ ಯಾರು ತಗೊಳ್ಳಿಲ್ಲ. ವಿಚಾರ ಮಾಡಲಿಕ್ಕೆ ಏನಪ್ಪ ಇದು ನಾಳಿನ ದಾಸೋಹ ಹೇಗೆ ಏನು ಅಂತ ತಿಳ್ಕೊಂಡ ಇದೆಲ್ಲ ಭಗವಂತನ ಆಟಪ್ಪ ಏನಂತ ತಿಳ್ಕೊಂಡು ವಿಚಾರ ಮಾಡಿ ಸಾಯಂಕಾಲವರೆಗೂ ನೋಡಿ ಸಾಯಂಕಾಲ ಪರಿಗಣೆ ಹೀಗೆ ನಡೆಕೊಂಡು ಬರ್ಲಿಕ್ಕೆ ಕಟ್ಟಿದ ಬರುವಂತಹ ಸಂದರ್ಭದೊಳಗ ಹಾದಿಯೊಳಗ ಒಬ್ಬ ಭಕ್ತ ವಯಸ್ಸಾಗಿ ಮೈಯಾಗ ಬಟ್ಟಿಲ್ಲ, ಕೈಯೊಳಗೆ ಕೋಲ್ ಹಿಡ್ಕೊಂಡ ಒಂದೇ ಸಮಯ ಚಳಿಗಾಲ ನಡುತ್ತಾ ಕೋಲು ಯಾವಾಗ ಕೋಲು ಉಳ್ಕೋತ ಬಂದ ಇವನನ್ನು ನೋಡಿದ, ಅವ ಇವನನ್ನು ನೋಡಿ ಅದೇ ಒಂದು ಹೆಜ್ಜೆ ಮುಂದೆ ಹೋದ. ದಾಸನಿಗೆ ಶರಣಾರ್ಥಿ ಅಂತ ತಿಳ್ಕೊಂಡು ಅಂದಾಗ ಇವ ಅಂತ ಶರಣಾರ್ಥಿ ಯಾವಾಗಲೂ ಶರಣ ಹೇಳಿಕೊಳ್ಳಿನ ಶರಣಾರ್ಥಿ ಅನ್ನುವಂತ ಭಾವ ಶರಣಾರ್ಥಿ ಅನ್ನುವ ಅವರ ದಾಸನೇ ಅಂತ ಇವ ಏನೋ ಒಂದು ನನ್ನಿಂದ ಬಯಸಬೇಕು ಅನ್ನುವಂತ ಭಾವ ಇವನಲ್ಲ ಅಂತ ತಿಳ್ಕೊಂಡ ಆದ ಕಡೆ ನೋಡ್ಲಿಕ್ಕೆ ಆತ 2 ಹೆಜ್ಜೆ ಮುಂದೆ ಹೋಗಿ ಹಿಂದೆ ಬರ್ತಾನೆ. ಅಪ್ಪ ನನಗ ಮೈಲಾದ ಬಟ್ಟಿಲ್ಲಪ್ಪ, ಚಳಿ ಭಾಳ ಆಗ್ತದ, ತಂದೆ ನಡಲಿಕ್ಕೆ ಶರೀರ ಇಲ್ಲಿ ನೀವು ಒಂದು ವೇಳೆ ಒಂದು ಬಟ್ಟಿ ಕೊಡ್ತಿದ್ರೆ ಇದರೊಳಗಿನ ಪ್ರಾಣ ಹಾಕುತ್ತದೆ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಈಗ ಅಂದು ಕೂಡಲೇ ಅಮ್ಮ ಅಂತಾನೆ, ಅಮ್ಮ ನನ್ನ ಇರೋದೇ ಇರುವಂತೆ ಆಯ್ತು ತಗೋ ಅಂತ ತಿಳ್ಕೊಂಡು ಆತ ಏನು ರೇಷ್ಮೆ ಸೀರೆಯನ್ನು ನೇಯ್ದಿದ್ದ ಅದನ್ನು ಕೊಟ್ಟ. ಅದನ್ನು ತಗೊಂಡ ಆ ಜಂಗಮ ಅವನ ಮುಂದನೆ ಬಿಚ್ಚಿ 4 ತುಂಡು ಮಾಡಿರೋದು ಹರದ 4 ತುಂಡುಗಳನ್ನು ಮಾಡಿ ಒಂದನ್ನು ತಲೆಗೆ ಸುತ್ಕೊಂಡ, ಒಂದನ್ನು ಹೊರಳಿಗೆ ಹಾಕೊಂಡ, ಒಂದೊಂದು ನಡಕ್ಕೆ ಹಾಕೊಂಡ, ಒಂದನ್ನು ಕೈಗೆ ಸುತ್ಕೊಂಡ. ಇದನ್ನು ನೋಡ್ತಾ ಅವ ಅಣಿಕೋತನ ಮನೆಗೆ ಬಂದ ಒಂದು ಕೂಡಲೇ ನಡೆದ ವೃತ್ತಾಂತ ಎಲ್ಲ ಮಕ್ಕಳೆಂದು ಹೇಳಿದೆ. ಖುಷಿ ಪಟ್ಟು ಅಲ್ರಿ ಹಿಂದೆ ನಾವು ದಾಸೋಹಕ್ಕೆ ಕಡಿಮೆ ಬಿದ್ದ ಪ್ರಸಂಗದೊಳಗ ಕೈಯೊಳಗಿರುವಂತ ಬಂಗಾರ ಬಳಿನ ಕೊಟ್ಟು ನಾವು ದಾಸೋಹ ಮಾಡಿ ಸಿಗ್ತೀರಿ ಬಹಳ ಚಲೋ ಆಗ್ತೀವಿ. ಸಾಯಂಕಾಲ ಗಂಜಿ ನಾಲಿ ಇದ್ದನ್ನ ಮುಂದೆ ತಿಂದು ಮಲ್ಕೊಂಡು ಆ ಭಗವಂತನ ಚಿಂತೆಯಲ್ಲಿ ಮಾಡ್ತಾ ಹೊತ್ತು ಮಂಡಲದೊಳಗ ಅವರ ಮನೆ ಏನಿರ್ತಾರ ಕಾಲು ಕಡಿಗಳಿಂದ ತುಂಬುವುದಷ್ಟೇ ಅಂತಾನೆ ಒಂದು ದೊಡ್ಡ ರಾಜನ ಮನೆ ಆದ ಟೈಪ್ ಆ ಮನೆಯಾಗಿ ಇಟ್ಟಿತ್ತು ಅಂತ ಆವಾಗ ಎಲ್ಲರೂ ಕೂಡ ನೀನೊಲಿದರೆ ಕಂಡುಕೊಳ್ಳಬಹುದು. ಭಗವಂತನ ಕೃಪಾ ಆಯಿತು ಅಂತಂದ್ರೆ ಏನಂತೂ ಏನಿಲ್ಲ. ಹಾಗೆ ಆ ಭಗವಂತನ ಸೇವೆಯನ್ನು ಮಾಡ್ತಾ ರಾಶಿಯಾಗಿ ದುಡ್ಡುಗಳು ಅನನ್ಯವಾಗಿ ಭಗವಂತನ ಸೇವೆಗಳನ್ನು ಪಡೆದುಕೊಂಡು ಅಲ್ಲಿಯೇ ಸಾಂಬಲೇ